ಇವತ್ತಿನ ಪಯಣ ನಮ್ಮದು ಚಾಮುಂಡಿ ಬೆಟ್ಟ ಪಾದಯಾತ್ರೆ. ನಮ್ಮ ಜೊತೆ ಎಲ್ಲ ನಮ್ಮ ಹುಡುಗರು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಹಾಯ್ ಧನ್ಯ, ಹಾಯ್ ದೈವಿಕ್, ಶ್ರೇಯ. ಅದೇ ನಾನು ಶ್ರೇಯ ಅಲ್ಲತ್ತಿದ್ದೆ. ಸೊ ಇವಾಗ ಬೆಳಿಗ್ಗೆ ಎಷ್ಟು ಗಂಟೆ ಆಗಿದೆ? ಇಲ್ಲ, ಸೊ ಸಮಯ ಇವಾಗ 6 ಗಂಟೆನಾ? ಸೊ 1000 ಮೆಟ್ಲು, ಮೋಸ್ಟ್ಲಿ ಒಂದು 2 ಕಿಲೋಮೀಟ್ರ್ ಇರ್ಬೋದು ಟೋಟಲ್ಲು. ಅಂದರೆ ಒಂದು ಸೈಡು 2 ಅವರ್ಸಲ್ಲಿ ಹೋಗಿ ಬರ್ಬೇಕಂತ ಪ್ಲ್ಯಾನ್ ಇದೆ ಎಲ್ಲ ಹುಡುಗರ ಜೊತೆ. ಹೋಗೋಣ. ಅಲ್ಲೆಲ್ಲಿ ಮುಂದೆ ಹೋದರೆ ಬರ್ತದೆ ಎಲ್ಲ. ಇನ್ನೂ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ನಮ್ಗೆ 1ಇಂದ ಸ್ಟಾರ್ಟ್. ಟೋಟಲ್ 1000 ಸ್ಟೆಪ್ಸ್ ಇದೆ. ನಾನು ಅನ್ಸಿಮಟ್ಟಿಗೆ 2 ಕಿಲೋಮೀಟ್ರ್ ಆಗ್ಬೋದು ಟೋಟಲ್ ಒಂದು ಸೈಡು. ಧನುರ್ಮಾಸ, ಎಲ್ಲ ದೇವಸ್ಥಾನಗಳಲ್ಲಿ ಓಪನ್ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗ್ತದೆ. ತುಂಬ ರಶ್ ಇರುತ್ತೆ ಅದು. ಸೊ ಇಲ್ಲಿ ಮೊದಲನೇ ಸ್ಟೆಪ್ಸು. ಸ್ಟೆಪ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ತುಂಬ ರಶ್ ಇರುತ್ತೆ ಜನ. ಮೈಸೂರು ಜನ ಫುಲ್ಲು ಬರ್ತಾರೆ ಡೈಲಿ ಇಲ್ಲಿ. ಸೊ ಇಲ್ಲೊಂದು ಸೇವೆ ಏನಂದರೆ ಇಲ್ಲಿ, ಸೊ ಈ ಥರ ಎಲ್ಲ ಫುಲ್ 1000 ಸ್ಟೆಪ್ಸ್ ಹುಡುಕ್ತಾ ಇರ್ತಾರೆ. ಅವ್ರಿಗೆ ನಾವು ಕೈಲಾದಷ್ಟು ನಾವು ಏನಾದರೂ ಸ್ವಲ್ಪ 5 ರೂಪಾಯಿ 10 ರೂಪಾಯಿ ಕೊಡ್ಬೋದು. ಕೇಳ್ತಾರೆ ಪಾಪ. ಎಲ್ಲ ಕ್ಲೀನ್ ಮಾಡ್ತಾರೆ ಡೈಲಿ, ಡೇ ವೈಸ್. ಚಾಮುಂಡಿ ಬೆಟ್ಟ ಸ್ಟೆಪ್ಸ್ಗಳು ಮಹಾರಾಜರ ಕಾಲದಿಂದನೇ ಕಟ್ಕೊಂಡಿದೆ. ಅದು ಆಲ್ಮೋಸ್ಟ್ ಒಂದು 200-300 ವರ್ಷ ಮೇಲೇ ಆಯ್ತಿದ್ದು ಸ್ಟೆಪ್ಸ್ಗಳೆಲ್ಲ ಕಟ್ಟಿಸಿ. ಆವಾಗಿಂದನೂ ಇದೆ. ಚಾಮುಂಡಿ ಬೆಟ್ಟಕ್ಕೆ ಎರಡು ದಾರಿಗಳಿದ್ದಾವೆ. ಒಂದು ನೀವು ಸ್ಟೆಪ್ಪಿಂದ ಹತ್ಕೊಂಡು ಹೋಗ್ಬೋದು, ಇನ್ನೊಂದು ಬಸ್ಸು, ವೆಹಿಕಲ್ಲು, ಓನ್ ಆಟೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮೊದಲನೇ ನೋಡ್ರಿ, ನನಗೆ ಬರ್ತದ ನೋಡ್ರಿ, ಬರ್ತದ. ಸೂಪರ್. ಅಲ್ಲ, ಮುಂಚೆ ಇಲ್ಲೆಲ್ಲ ಏನಾದರೂ ಫಂಕ್ಷನ್ ನಡೀತಾ ಇರ್ತಿತ್ತು. ಆ ಥರ ಏನಾದರೂ ರೂಮ್ಗಳಿದೆ ನೋಡ್ರಿ. ನಿಮ್ಮ ಅಡುಗೆ ಮಾಡಲಿಕ್ಕೆ ಇಲ್ಲಿ ಬೇರೆ ಬೇರೆ ಥರ ಸೇವೆಗಳನ್ನೂ ಇರ್ತಾವಲ್ವ. 1000 ಸ್ಟೆಪ್ಸ್ಗಳಿಗೆ ಪೂಜೆ ಮಾಡೋದಾಗಲಿ, ಆಮೇಲೆ ಕರ್ಪೂರ ಹಚ್ಚೋದಾಗಲಿ, ಸೊ ಈ ಥರ ಎಲ್ಲ ಇರುತ್ತೆ. ಮಾಡ್ತಾರೆ ಹರಿಕೆಗಳನ್ನು. ಈ ಥರ ಸ್ಟೆಪ್ಸ್. ಸೊ ಅವ್ರು ಹಂಗೆ ಹೋಗ್ತಾ ಇದ್ರಲ್ಲ, ಆ ಕಡೆ ಈ ಕಡೆ, ರೈಟು ಲೆಫ್ಟು. ಈಸಿ ಆಗುತ್ತದ ಅವ್ರಿಗೆ. ಹೌದಾ? 100ನೇ ಹೆಜ್ಜೆ ಅವಳೆ ಬಂದೇವ. ಎಲ್ಲಿದೆ? ಕಾಣಿಸ್ತಾ ಇಲ್ಲ ಅಷ್ಟೇ. ಇದು 1 0 0 100ನೇ ಹೆಜ್ಜೆ ಬಂದೆವು ಆಲ್ರೆಡಿ ನಾವು. ಇನ್ನೂ ಎಷ್ಟಿದೆ? ಇನ್ನೂ 900 ಮಾತ್ರ. ಆಲ್ಮೋಸ್ಟ್ 100ನೇ ಸ್ಟೆಪ್ಸಿಗೆ ಬಂದ್ವಿ. ಎಲ್ಲಿದೆ? ಇಲ್ಲಿ 300.
300. 300ನೇ ಸ್ಟೆಪ್ಪು. ಬೆಳಕಾಗ್ತಾ ಇದೆ. ಚಾಲು ಹೋಗೋಣ ನೋಡಿ. ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ. ಇದು 400ನೇ ಸ್ಟೆಪ್. 400. ಮುಗೀತು ಸ್ಟೆಪ್ಸು. ಮುಂದೆ ಬರ್ತಾ ಇರೋದು 500. ಎಲ್ಲಿರೋದು? ಹಾಂ ಹೌದು. ನೋಡ್ರಿ ಇಲ್ಲ ನೋಡಿ 500. ಇದೇನು ಬೇರೆ ಬರ್ದಾರಲ್ಲ ಇದು? ಪಾಂಡವರ ಮೆಟ್ಟಿಲು ಅಂತ. ಓಕೆ, ಪಾಂಡವರು ಬಂದಿರಪ್ಪ ಅಲ್ಲಿ. ಓ 5 ಜನ, 500 ಅಂದರೆ 500 ಪಾಂಡವರ ಮೆಟ್ಟಿಲು ಅಂತ ಹಾಗೆ. ಸರಿ, ಈಗ 600ಕ್ಕೆ ಕೆಳಗೆ ಇಲ್ಲ ಬರ್ತಾರೆ. ಇಲ್ಲೇ ಅದಾರ. ಈಸ್ ಕಮಿಂಗ್ ಸ್ಲೋಲಿ. ಒಳ್ಳೆ ಸ್ಪಿರಿಟಿಂದ ನಡೀತಾ ಇದ್ದಾರೆ ಹುಡುಗರು. ಅರ್ಧ ಜರ್ನಿ ಮುಗೀತು, ಅರ್ಧ ಮಾತ್ರ ಬಾಕಿ. ನಂದಿ ಬೆಟ್ಟ ಬಂತು ನೋಡಿ. ಇಲ್ಲಿ 600 ಬರ್ದಿರ್ತಾರೆ. ಇಲ್ಲೇ ಎಲ್ಲ ನೋಡ್ರಿ ಅಲ್ಲಿ ಮುಂದೆ ಮೇಲಿರ್ಬೋದು. ಹಾಂ, 600 ಸ್ಟೆಪ್ಸ್. 600ನೇ ಪಾದ ಮೆಟ್ಲು. ಸೊ ಇದು ಈ ರೋಡು ನಂದಿ ಬೆಟ್ಟಕ್ಕೆ ಬರೋದು. ಅದು ಅಲ್ಲ, ಅಲ್ಲಿ ಇನ್ನೂ ಇಲ್ಲ. ಇದು ಇದಾಯ್ತು ಅಷ್ಟೇ. ಅಲ್ಲಿ ನಂದಿ ಬೆಟ್ಟ ಬರುತ್ತೆ ನೋಡಿದಲ್ಲ. ಹಿಂಗೆ ಹಿಂಗೆ ಆಯ್ತು, ಇಷ್ಟ ಇದು. ಬಾ ಬಾ ಬಾ. ಆರುನೂರು ಮೆಟ್ಲು ಮುಗೀತು. ಮುಂದೆ ನಂದಿ ದೇವರು ಇರ್ತಾರೆ. ಅದೆಲ್ಲ ನಮಸ್ಕಾರ ಮಾಡಿ ಎಲ್ಲರೂ ದೇವರಿಗೆ. ಸೊ ಇದು ಒಂದು ಹಂತ ಆಯಿತು. ಒಂದು ಹಂತ ಅಂದರೆ ಇಲ್ಲಿ ನಂದಿ ದೇವರು ಇದ್ದಾರೆ, ನಂದಿ ಸ್ಟ್ಯಾಚ್ಯೂ. ಏಕಶಿಲಾ ನಂದಿ ಮೂರ್ತಿ ಇದೆ. ಇದು ಅಂದರೆ ಒಂದೇ ಕಲ್ಲಿಂದ ಕೆತ್ತಿರೋದು, ದೊಡ್ಡದಾಗಿರೋದು. ಅಲ್ಲಿ ಮುಂದೆ ಬಾ.
ಇಲ್ಲಿ ಕುತ್ಕೊಂಡು ಬರ್ರಿ. ಸುಮಾರು ಸಲ ಬಂದಿದ್ದೀವಿ ಇಲ್ಲಿ, ಲೆಕ್ಕನೇ ಇಲ್ಲ. ಯಾವಾಗಲೂ ವೀಡಿಯೋ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಲ್ಲಿ ಮುಂದೆ ಕೊಡೋಣ ಬಾ, ಮೇಲೆ 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 ಎಳ್ನೀರು ಕೊಡೋಣ ಫಸ್ಟ್ ಕ್ಲಾಸ್ ಆಗಿ. ನೋಡ್ರಕ್ಕ ನಂದಿ ಬೆಟ್ಟವ, ನಂದಿ ದೇವ್ರದ ನೋಡಿ. ಚಲೋ ಇಲ್ಲ ಸ್ಟೇಟ್. ನಂದಿ ಬೆಟ್ಟ ಪ್ಲೇಸ್ ಬರೋದು 700 ಸ್ಟೆಪ್ಸ್ಗಳು ಹತ್ರ ಬರುತ್ತೆ. ಇದು ಈ ನಂದಿ ಬೆಟ್ಟ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತ ಹೇಳ್ಬೋದು ನಾವು. ದೊಡ್ಡದಾಗಿದೆ ಇದನ್ನು. ಇಲ್ಲ ಮೇಲೆ ಮೇಲೆ ಇಲ್ಲಿ ಕುತ್ಕೊಂಡು ಬರ್ರಿ ಇಲ್ಲಿ ಇಲ್ಲಿ. ಹಾಂ ಹಾಂ ನಮಸ್ಕಾರ ಮಾಡ್ರಿ ಬೇಜಿದ್ದೇವ್ರಿ. ಏಳ್ನೂರದು 700 ಸ್ಟೆಪ್ಸ್, 700 ಸ್ಟೆಪ್ ಎಕ್ಸಾಕ್ಟ್ಲಿ ನಂದಿ ಸ್ಟ್ಯಾಚು ಥರನೇ ಇರೋದು 700. ಅಕ್ಷನ್ ಹತ್ರ ಇದೆ. ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗ್ತಾ ಇರೋದು ಮೇಲೆ. ಅಕ್ಷಯ್ ಬರ್ತಾ ಇದೆಯಾ? $800 ಎಲ್ಲಿ? ಸ್ವಲ್ಪ ಸೂಟ್ರ್ ಅದಕ್ಕೆ ಏನು ಮಾಡ್ತಾರೆ? 800ನೇ ಮೆಟ್ಟಲು. ಇನ್ನೂ 200 ಮಾತ್ರ ಇರೋದು. ವೆರಿ ಗುಡ್. ತಂದೆನೇ ಎಲ್ಲಕ್ಕಿಂತ ಸಣ್ಣವಳು ಅಲ್ವಾ? ಅವಳೇ ಸರಿಯಾಗಿ ಹತ್ತದವಳೆ. ಇಲ್ಲಿ ನಂದಿ ಬೆಟ್ಟ ಆದಮೇಲೆ ಸ್ವಲ್ಪ ವೈಡ್ ಆಗಿದೆ ಸ್ಟೆಪ್ಸ್ಗಳಲ್ವಾ, ದೊಡ್ಡ ದೊಡ್ಡ ನೋಡಿ ಈ ಥರ ಡಿಸ್ಟೆನ್ಸಲ್ಲಿ ಲೆಂತ್ ಇದೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ. ಮೈಸೂರು ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಮಂಜು ಮಂಜು. ಮೈಸೂರು ಸಿಟಿ 5 ಗಂಟೆ ಸುಮಾರಿಗೆ ಬಂದರೆ ಇಲ್ಲಿ, ಅಥವಾ ರಾತ್ರಿ ನೈಟ್ ಬಂದರೆ ಫುಲ್ ಫಾಗ್ ಇರುತ್ತೆ ಮೇಲೆ ಟೆಂಪಲ್ ಮೇಲೆ ಅಲ್ವಾ? ಎಲ್ಲ ಸಣ್ಣ ಮಕ್ಕಳು. ಸೊ ಇದು 900ನೇ ಸ್ಟೆಪ್ಸಿಗೆ ಬಂದ್ವಿ. 900 ಹತ್ರನೇ ಈ ಕಡೆ ಒಂದು ವ್ಯೂ ಇದೆ, ಸಿಟಿಗೆ ವ್ಯೂ ಇದೆ. ಬಟ್ ಏನೂ ಕಾಣಿಸಲ್ಲ ಅಲ್ವಾ? ಸ್ವಲ್ಪ ಕಾಣಿಸ್ತಾ ಇದೆ.
ಹಾಂ ಹಾಂ ನಮ್ಮ ಮನೆ ಆ ಕಡೆ ಬರ್ತಾವಲ್ವ. ರಾಜರಾಜೇಶ್ವರಿ ನಗರ DML. ಅರಣ್ಯ ಇಲಾಖೆ ಚಾಮುಂಡಿ ಮೀಸಲು ಅರಣ್ಯ ನಿಷೇಧಿಸಿದೆ. ಅಕ್ರಮ ಅರಣ್ಯ ಪ್ರವೇಶ, ಧೂಮಪಾನ ಹಾಗೂ ಮದ್ಯಪಾನ, ಪ್ಲಾಸ್ಟಿಕ್ ಎಸೆಯುವುದು ಮಾಡಬೇಡ್ರಿ ಅಂತ. ಓಕೆ, ಹನುಮಾನ್ ಟೆಂಪಲ್ ಇದೆ. ಜೈ ಶ್ರೀರಾಮ್. ಟೆಂಪಲ್ ಇದೆ ಅಂತ ಆಗ್ತದೆ ಗುರುತು. ಇಲ್ಲಿ ಹನುಮಾನ್. ಜೈ ಶ್ರೀರಾಮ್. ಇಲ್ಲಿ ಸ್ವಲ್ಪ ಕಾಡು, ಇಲ್ಲಿ ಕಾಡು ವಾತಾವರಣ. ಮಳೆ ಬಂದಾಗ ಪೀಸದ ಹತ್ತಲಿಕ್ಕೆ ಹನ್ನೊಂದು ಗಾಡಿ, ಫ್ರೆಶ್ ಏರ್, ಆಕ್ಸಿಜನ್ ಲೆವೆಲ್ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ. ಆಯ್ತು, ಇನ್ನೇನು ಬಂದು ಬೆಟ್ಟಕ್ಕೆ. ಚಾಮುಂಡಿ ಊರಿದೆ ಆ್ಯಕ್ಚುಲಿ ಇದು. ಹಾಂ, ಪಾಯಿಂಟ್ ಇಲ್ಲ, ಒಂದು 100 ಮೀಟರ್ಸ್ ಅಷ್ಟೇ. ನೋಡಿದೆ ಎಷ್ಟು? 1000 ಮೆಟ್ಲು ಇಲ್ಲಿಗೆ ಕ್ಲೋಸ್. ಹಿಂದೆ ಬರೋದೆ ದೇವಸ್ಥಾನ. ಹಾಂ, ಅಲ್ಲಿ ಮೇಲೆ ಹೋದ್ರೆ ಮುಗಿದು ಹೋಯ್ತು. ದೇವಸ್ಥಾನ ಮುಟ್ಟೋಣ ಅಂದರೆ ಇದೇ ಊರು. ಚಾಮುಂಡಿ ಬೆಟ್ಟದ ಒಂದು ಹಳ್ಳಿ ಹತ್ರ ಇವೆಲ್ಲ ಪುರೋಹಿತರು. ಆಯ್ತಮ್ಮ, ಅಷ್ಟೇ ಇರೋದು. ಯಾವಾಗಲೂ ಎಂಡ್ ಪಾಯಿಂಟಿಗೆ ಹೋಗ್ಬೇಕು. ಆಮೇಲೆ ಯಾವುದೇ ಒಂದು ಈವೆಂಟು, ಯಾವುದೇ ಒಂದು ಇದು ಮಾಡಿದ್ರೆ ಎಂಡ್ ಮಾಡ್ಬೇಕು ಅದು ಪ್ರಾಪರಾಗಿ. ಅದು ಮುಗೀತು, ಆ ಸ್ಟೆಪ್ಸ್ಗಳು ಮುಗೀತು ಅಂತ ಅರ್ಥ. ಈಗ ಮುಂದೆ ಹೋಗೋದು ದೇವಸ್ಥಾನ. ಇದು ಫೈನಲ್ ಸ್ಟ್ರೆಚ್ಚು. ಅಷ್ಟೇ ಟೆಂಪಲ್. ಚಾಮುಂಡೇಶ್ವರಿ ಕ್ಷೇತ್ರ. ಈ ಕಡೆ ಎಲ್ಲ ವೆಹಿಕಲ್ಸ್ ಮಾಡ್ಕೊಂಡು ಬಂದವರು ಈ ಕಡೆ ನಡ್ಕೊಂಡು ಬರ್ತಾರೆ. ಇದು ಪಾದಯಾತ್ರೆ ನಾವು ನಡೀತಾರೆ. ಇಲ್ಲೇ ಬಂದು ಎಲ್ಲ ಸೇರ್ತಾರೆ. ಬಿಸಿಲು.
ಆಲ್ರೆಡಿ ಲೈನ್ ಇದೆ, 200 ಲೈನೇ ತುಂಬ ಫುಲ್ ಇದೆ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ದಾರಿ, ಶಿವನ ದೇವಸ್ಥಾನ ಇಲ್ಲಿ. ನಂದಿ ದೇವಿ ಟೆಂಪಲ್ ಆ ಕಡೆ, ಶಿವನ್ ಟೆಂಪಲ್ ಈ ಕಡೆ. ಅವಾಗೆಲ್ಲ ಟೆಂಪಲ್ ಬಂದು ಇಲ್ಲೆಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀವಿ. ಮನೆಯಿಂದ ತಂದು ಏನಾದರೂ ತಂದರೆ ಇಲ್ಲೇ ಕೂತ್ಕೊಂಡು ತಿಂತಾ ಇರ್ತೀವಿ ಆ ಒಂದು ಕಾಲದಲ್ಲಿ. ಇದು ಯಾವ ಸೇವೆಯಪ್ಪ? ಸೊ ಟೆಂಪಲ್ ಬಂದ್ವಿ, ದರ್ಶನ ಆಯಿತು, ವಾಪಸ್ ರಿಟರ್ನ್ ಹೋಗ್ತಾ ಇರೋದು. ಮತ್ತೆ ವಾಪಸ್ ಇದೆ ಸೇಮ್ ಜಾಗ. ದಾಸೋಹ ಭವನಕ್ಕೆ ದಾರಿ. ಬೆಳಿಗ್ಗೆ 7:30ರಿಂದ 10 ಗಂಟೆ ತನಕ ದಾಸೋಹ ಪ್ರಸಾದ ಸಿಗುತ್ತೆ. ಆಮೇಲೆ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 3:30 ತನಕ. ರಾತ್ರಿ ಇಲ್ಲ, ಬೆಳಗ್ಗೆ ಮಧ್ಯಾಹ್ನ ಊಟ. ಚಲೋ 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 ಚಲೋ. ಮಿಕ್ಸ್ ಇದು ಅಲ್ಲ, ನಿಂಬು ಕಫ ಕೆಮ್ಮು ಏನಿಲ್ಲ ನೋಡೋಣ. ಮೈ ಗಾಡ್, ನೋಡೋರು 1000 ಸ್ಟೆಪ್ ಕಟ್ಕೊಂಡು ಹೋಗ್ಬೇಕು ಅವರು.